ಹಾಯ್ ಹಾಲ್ ವೆಲ್ಕಮ್ ಟು ಮೈ ಡೇ ಲಾಗ್. ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊಳಕೆ ಕಟ್ಟಿದ್ದೆ. ಇವೆ ಮೊಳಕೆ ಹುಳಿಕಾಳು ಜಾಸ್ತಿ ಏನು ಬಂದಿರಲಿಲ್ಲ, ಸುಮಾರಾಗಿ ಬಂದಿದ್ದು ಕುರುಮೊಳಕೆ. ಹಿಂಗಿದ್ರೆ ಚೆಂದ ಮಾಡೋಕ್ಕೆ. ಸ್ವಲ್ಪ ಜಾಸ್ತಿ ಬಂದರೆ ಅಷ್ಟೇ ಚೆನ್ನಾಗಿರಲ್ಲ. ಸಾಕು, ಇಷ್ಟು ಬಂದಿದೆ. ನಾನು ನೈಟು ಕಟ್ಟಿಟ್ಟಿದ್ದೆ, ಬೆಳಗ್ಗೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಇಷ್ಟು ಬಂದಿತ್ತು. ಸೊ ಇವಾಗ ಮಾಡೋಣ ಅಂತ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಮಸಾಲೆ ರುಬ್ಬೋಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು. ಸೊ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ ಕೆಂಪು ಬಣ್ಣ ಬರೋದು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಚೆನ್ನಾಗಿ ಹಂಗೆ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಎಲ್ಲ ಒತ್ತಿ ಸೀದೋಗ್ಬಿಡುತ್ತೆ. ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಸ್ನ್ಯಾಶ್ ಆಗೋವರೆಗೂ ಅಷ್ಟೇ. ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದ್ರ ನೀರು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೇಕು. ಇವೆಲ್ಲ ಸಾಂಬಾರಿಗೆ ಬೇಕಾಗುವಂಥ ಐಟಮ್ಸು. ಸೊ ಈಗ ಮಿಕ್ಸರ್ ಜಾರಿಗೆ ಹಾಕೋಬೇಕು. ಒಂದೊಂದೇ ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನೆಕ್ಸ್ಟ್ ಇನ್ನೇನಿದೆ ಅದೆಲ್ಲ ಹಾಕ್ಕೊಂಡು, ಇನ್ನು ಸಾಂಬಾರು ಪೌಡರು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ನೀವು ಯಾವ ಥರ ಕ್ವಾಂಟಿಟಿ ಮಾಡ್ತಿದ್ದೀರೋ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಅದಕ್ಕೆ ಕಾಯಿ ತುರಿ, ಹುಣಸೆಹಣ್ಣು, ವಾಟರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಅದು ಮಸಾಲ ಪೇಸ್ಟ್ ರೆಡಿ ಆಗುತ್ತೆ. ಮಸಾಲ ಪೇಸ್ಟ್ ರೆಡಿ ಆಯಿತು. ಸೊ ಈ ಥರ ಬಂದಿದೆ. ಸೈಡ್ಗೆ ಎತ್ತಿಟ್ಟು ಮತ್ತು ಸಾಂಬಾರು ರೆಡಿ ಮಾಡಬೇಕು. ಸೊ ಅದೇ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಟಾರ್ಟಿಂಗ್ ಇದು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಸ್ನ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ. ಹೈ ಫ್ಲೇಮ್ ಇಟ್ಕೊಂಡ್ರೆ ತಳ ಹೊತ್ತು ಸೀದೋಗುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಫ್ರೈ ಮಾಡಬೇಕು, ಹಂಗೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದು ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಅದಕ್ಕೊಂದು ಟೊಮೆಟೊ ಆ್ಯಡ್ ಮಾಡಬೇಕು. ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನ ಅಷ್ಟೇ ಚೆನ್ನಾಗಿ ಹಂಗೆ ಕೈ ಆಡಬೇಕು ಸ್ನ್ಯಾಶ್ ಆಗೋವರೆಗೂ. ಚೆನ್ನಾಗಿ ಫ್ರೈ ಮಾಡಬೇಕು ಸ್ನ್ಯಾಶ್ ಆಗೋವರೆಗೂ. ಚೆನ್ನಾಗಿರುತ್ತೆ. ಫುಲ್ ಸಾಫ್ಟಾಗಿ ಎರಡು ಹೊಂದ್ಕೊಂಡ್ಮೇಲೆ ಅದಕ್ಕೆ ಮೊಳಕೆ ಕಟ್ಟಿರೋ ಹುಳಿಕಾಳು ಹಾಕಬೇಕು. ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಸುರಿದು ಎಲ್ಲ ಇವಾಗ ಫುಲ್ಲು ಹಿಟ್ಟನ್ನೆಲ್ಲ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ. ಅವಾಗ ಸ್ವಲ್ಪ ಕುದೀತಾ ಇರುತ್ತೆ. ಆ ಥರ ಲೋ ಫ್ಲೇಮಲ್ಲೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿ ಬಿಡಬೇಕು. ಸ್ವಲ್ಪ 2 ನಿಮಿಷ ಹಸಿ ಸ್ಮೆಲ್ ಹೋಗಿಸ್ಬೇಕು. ಅದು ಕುದಿಯುತ್ತೆ. ಅದಕ್ಕೆ ರುಬ್ಬಿರೋ ಅಂತ ಮಸಾಲ ಪೇಸ್ಟ್ ಹಾಕಿ ಆ್ಯಡ್ ಮಾಡಬೇಕು. ಚೆನ್ನಾಗಿ ಕೈ ಆಡಬೇಕು. ಮಸಾಲ ಪೇಸ್ಟ್ ಹಾಕಿರ್ತೀವಲ್ಲ, ಸೊ ಕಾಳು ಅದು ಹೊಂದ್ಕೊಳ್ಳೋದು. ಸ್ವಲ್ಪ ಕೈ ಆಡಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಬೇಕು. ತುಳಿನೂ ಬೇಡ, ಹಿಟ್ಟಿನೂ ಬೇಡ, ಎಷ್ಟಿದ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಹಾಕ್ಕೊಂಡು ಒಂದು ಸತಿ 2 ಸತಿ ಹಿಂಗೆ ಕೈ ಆಡಿ ಒಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು. ಅದು ಕುದ್ಮೇಲೆ ಲಿಟಲ್ ಕ್ಲೋಸ್ ಮಾಡಿದರೆ ಚೆಂದ. ಸೊ ಇದು ಸಾಕು ನನಗೆ. ಎಷ್ಟಿದ್ರೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಉಪ್ಪು ಆ್ಯಡ್ ಮಾಡಿ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟಿಗೆ ಬೇಕಾಗಿರುತ್ತೋ ಅಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕೈ ಆಡಿಸಿ ಕುದಿ ಬರೋಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಚೆನ್ನಾಗಿ ಕಾದು ಕುದಿ ಬರುತ್ತೆ. ಸೊ ಇಷ್ಟು ಕುದಿ ಬಂತು ಫೈನಲಿ. ಈಗ ಒಂದು ಸತಿ ನೋಡಿ ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 3 ಅಥವಾ 4
ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಅದು ಬೆಂದರೆ ಚೆಂದ. ಸೊ ಆಯಿತು, ಫೈನಲಿ ಸಾರು ರೆಡಿ ಆಯಿತು. ಸೊ ಈ ಥರ ಬಂದಿದೆ, ತೀರ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ, ಈ ಥರ ಇದ್ದರೆ ಸಾಕು. ಸೊ ರೆಡಿ ಆಯಿತು. ನೀವು ಮಾಡ್ಕೊಂಡು ನೋಡಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.